ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಜಸ್ಟ್ ಈ ತಾನೇ ದರ್ಶನ ಮುಗಿಸ್ಕೊಂಡು ಬಂದ್ವಿ. ನಾವು ದರ್ಶನಕ್ಕೆ ಹೋಗಿದ್ದು 7:45 ಏನೋ ಆಗಿತ್ತು. ಅವಾಗ 7:45 7:30 ಎಲ್ಲ 7:30 ಹೋಗಿದ್ವಿ. ಆಮೇಲೆ ಅವರು 9:00 ಬಿಡ್ತಾರೆ ಅಂತ ಗೊತ್ತಾಯಿತು. ಇನ್ನೇನು ಮಾಡೋದು, ಮಕ್ಕಳಿಗೆ ಸ್ವಲ್ಪ ಟಿಫನ್ ಮಾಡಿಸ್ಕೊಂಡು ಮತ್ತು 7:45 ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ಹಂಗೆ ಊಟ ಎಲ್ಲ ಇತ್ತು. ಪ್ರಸಾದ ಮಾಡಿಕೊಂಡು ರೂಮಿಗೆ ಬಂದಿದ್ದೀವಿ. ಟೈಮ್ ಆಲ್ರೆಡಿ ಇವಾಗ 12 ಗಂಟೆ. ಉಸಿರು ಬಂದ ತಕ್ಷಣವೇ ವಿಡಿಯೋ ಮಾಡ್ತಾಯಿದ್ದೀನಿ, ಯಾಕಂದರೆ ಫೋನ್ ಅಲೋ ಇಲ್ಲ ಆಯಿತಾ. ದೇವಸ್ಥಾನ ಒಳಗಡೆ ಹೋಗ್ಬೇಕಂದ್ರೆ ಗುಂಡು ನಮ್ಮ ಬ್ರಹ್ಮಗುಂಡು ಇಲ್ಲ. 3 ಜನ ಮುಡಿ ಕೊಟ್ಟಿದ್ದಾರೆ ನಮ್ಮ ಮನೆಯವರು. ಇರುತ್ತೆ ದಾಂಧಲಿ ಮಾಡ್ತೀವಿ. 3 ಜನ ಮುಡಿ ಕೊಟ್ಟಿದ್ದಾರೆ ನಮ್ಮ ಮನೆಯವರು. ಭ್ರಮರ, ಅಜಯ್ 3 ಜನ ಮುಡಿ ಕೊಟ್ಟಿದ್ದಾರೆ. ಪ್ರತಿ ಸಲ ಉಳ್ಕೊಳೋ ಹಾಗೆ. ಸೊ ವೀರಶೈವ ಮಠ ಆ ರೂಮಲ್ಲಿ ಉಳ್ಕೊಂಡಿದ್ದೀವಿ. ನೋಡಿ, ಇಲ್ಲಿ ನೋಡೋದಕ್ಕೆ ವ್ಯೂ ಪಾಯಿಂಟ್ ಚೆನ್ನಾಗಿ ಕಾಣಿಸುತ್ತೆ. ಮೇನ್ ರೋಡು ಅದೆಲ್ಲ ಕಾಣಿಸುತ್ತೆ. ನೈಟ್ ಸಂಜೆ ಟೈಮಲ್ಲಿ ಅಷ್ಟೇ ಚೆನ್ನಾಗಿರುತ್ತೆ. ಈ ಕಡೆ ವೆದರೆಲ್ಲ ನೆನ್ನೆ ನೋಡಿದ್ರೆ ಮಳೆ ಬಂದುಬಿಡ್ತಿತ್ತು. ತುಂಬ ಕೂಲಾಗಿ ತುಂಬ ಚೆನ್ನಾಗಿತ್ತು. ಇವಾಗ ಊಟ ಮಾಡ್ಕೊಂಬಂದು ಸಾಕದಂಗಾಯಿತು. ಅದರಲ್ಲಿ ಬಿಸಿಲು ಬೇರೆ ಅಲ್ಲ. ಊಟ ಮಾಡಿ ಬರೋಷ್ಟರಲ್ಲಿ ಬಿಸಿಲಲ್ಲಿ ಸಾಕಾಗ್ಬಿಡುತ್ತೆ. ದರ್ಶನ ಮಾಡಬೇಕಾದ್ರೆ ಫೋನ್ ಅಲೋ ಇಲ್ಲ. ಯಾರೋ ಒಬ್ಬರು ಓದ್ಸಲ ಏನೋ ವಿಡಿಯೋ ಎಲ್ಲ ಮಾಡಿ ಬಿಟ್ಬಿಟ್ಟಿದ್ರು. ಸೊ ತುಂಬ ಇಶ್ಯೂ ಆಗಿತ್ತು ಆಯಿತಾ. ಹಾಗಾಗಿ ಫುಲ್ ಸ್ಟ್ರಿಕ್ಟ್ ಮಾಡಿಬಿಟ್ಟಿದ್ದಾರೆ. ಕ್ಯಾಮ್ರಾ ಆಗಲಿ, ಫೋನ್ ಆಗಲಿ, ಯಾವುದೇ ಎಲೆಕ್ಟ್ರಿಕಲ್ ಐಟಮ್ಸ್ ಆಗಲಿ ಏನೂ ತೊಗೊಂಡು ಹೋಗೋಂಗಿಲ್ಲ. ಎಲ್ಲ ಕೂಡ ರೂಮಲ್ಲಿ ಬಿಟ್ಟು ಹೋಗಬೇಕು. ಇಲ್ಲ ಅಂತಂದರೆ ಅಲ್ಲೇ ಕೌಂಟರ್ಸ್ ಮಾಡಿರ್ತಾರೆ, ಅಲ್ಲಿ ಬಿಟ್ಟು ಹೋಗ್ಬೇಕಂತ ಹೇಳಿದರು. ನಾವು ಇನ್ನೇನು ಮತ್ತು ರೂಮ್ ಮಾಡ್ಕೊಂಡಿದ್ವಲ್ಲ, ಸೊ ರೂಮಲ್ಲೇ ಬಿಟ್ಟು ಹೋದ್ವಿ. ಇವಾಗ ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ಸ್ವಲ್ಪ ತಲ್ಲೇ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ರೂಮಿಗೆ ಬಂದಿದ್ದೀವಿ. ರೂಮ್ ಫುಲ್ ಹರಡೋಗ್ಬಿಟ್ಟಿದೆ. ಯಾಕಂದರೆ ಬೆಳಗ್ಗೆ ಸ್ವಲ್ಪ ಬೇಗನೆ 5 ಗಂಟೆಗೆ ಎದ್ದು ಮುಡಿ ಕೊಟ್ಟು ಬಂದು ಅವ್ರನ್ನೆಲ್ಲ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಹೋಗಿ ಬರೋಷ್ಟರಲ್ಲಿ ಇಷ್ಟೊತ್ತಾಗೋಯಿತು. ಇನ್ನೂ ಲೇಟಾಗಿ ಹೋಗಿದ್ರೆ ಇನ್ನೂ ಲೇಟ್ ಆಗ್ತಿತ್ತು ನಾವು ಬರೋದು. ಹಾಗಾಗಿ ಎಲ್ಲ ಅಲ್ಲಿಂದ ಅಲ್ಲೇ ಇದೆ. ಸೊ ಇವಾಗ ಅದನ್ನೆಲ್ಲ ಎತ್ತಿಕ್ಬೇಕು. ಬಟ್ ಸ್ವಲ್ಪ ಸುಧಾರಿಸ್ಕೊಂಡು ಅಂದ್ಬಿಟ್ಟು ಕೂತ್ಕೊಂಡಿದ್ದೀನಿ. ಇಲ್ಲೇ ಹೊರಗಡೆ ಬಂದು ನಿಂತಿದ್ದೀನಿ. ಏನಮ್ಮ ಭಾಳ ಸೆಕೆ ಆಗ್ತೈತಾ? ಬಾ ಹೊರಕ್ಕ. ಹಾಯ್ ಗುಂಡು ಬಾಸ್. ಬಂದೆ ಗುಂಡು ಬಾಸ್. ನಮ್ಮ ಗುಂಡು ಬಾಸ್ ನೋಡ್ರಿ, ಇದು ಸಣ್ಣ ಗುಂಡು ಬಾಸು. ದೊಡ್ಡ ಗುಂಡು ಬಾಸು ವಾಶ್ರೂಮಿಗೆ ಹೋಗಿದ್ದಾನೆ. ಚೆನ್ನಾಗಿದೆ. ಬಟ್ ಏನಂದರೆ ಮಧ್ಯಾಹ್ನ ಟೈಮಲ್ಲೇ ಇವಾಗ ಒಂದು ಸ್ವಲ್ಪ 11:30 ಗಂಟೆ ಆಯಿತು ಅಂದರೆ ತುಂಬ ಬಿಸಿಲಲ್ಲ, ಹೊರಗಡೆ ಹೋಗೋದಕ್ಕಾಗಲ್ಲ. ಅಷ್ಟು ಫುಲ್ಲು ಕಾಲು ಸುಡ್ತಿರ್ತಾವೆ. ಸ್ವಲ್ಪ ನೋಡಿ, ಹೊರಗಡೆ ಬಂದು ನಿಂತಿರುತ್ತೆ. ಸ್ವಲ್ಪ ತಣ್ಣ ಗಾಳಿ ಬೀಸ್ತಾ ಇದೆ. ಹೊರಗಡೆ ಫುಲ್ ಸೆಕೆ. ಕರೆಂಟ್ ಬೇರೆ ಹೋಗ್ಬಿಟ್ಟಿತ್ತು. ಹಂಗಾಗಿ ಇಲ್ಲಿ ಹೊರಗಡೆ ಇದ್ದೀವಿ. ವ್ಲಾಗ್ ಕಂಟಿನ್ಯೂ ಆಗುತ್ತೆ, ಓಕೆನಾ? ಇದೆ ನಾವಿರುವಂಥ ಚೌಟ್ರಿ. ಹೋದ್ಸಲ ಅಲ್ಲಿ ಕಾಣ್ತಾ ಇದೆಯಲ್ಲ, ಸೊ ಆ ಸೈಡಲ್ಲಿ ಏನು ಸ್ಟೇರ್ಕೇಸ್ ಕಾಣಿಸ್ತಾ ಇದೆಯೋ ಆ ಕಡೆ ಇದ್ವಿ. ಬಟ್ ಈ ಸಲ ಈ ರೂಮ್ ಕೊಟ್ಟಿದ್ದಾರೆ ಆಯಿತಾ. ಚೆನ್ನಾಗಿದೆ ರೂಮ್. ಏನು ಅಲ್ಲಿ ನೋಡಿ ಎಲ್ಲ ಹರಡೋಗಿದೆ. ಎಲ್ಲ ಎತ್ತಿಕ್ಬೇಕು. ಒಂದು ಸ್ವಲ್ಪ ತಾದ್ಮೇಲೆ ಎತ್ತಿಕೋಣ ಅಂತ ನಾನು ಸುಮ್ಮನೆ ಅದೇ. ಅದನ್ನೆಲ್ಲ ತೆಗೆದು ಎಲ್ಲ ಅವಳು ಇದು ಮಾಡ್ತಾಯಿದ್ದಾಳೆ. ಚೆನ್ನಾಗಿದೆ ರೂಮ್, ಪರವಾಗಿಲ್ಲ. ಒಂದು ದಿನಕ್ಕೆ 800 ರೂಪಾಯಿ ಚಾರ್ಜ್ ಮಾಡ್ತಾರೆ. ಎ ಸಿ ಬೇಕಂದರೆ 1,500 ಅಂತಂದರು. ಎ ಸಿ ಬೇಡ ಅಂತ ಹೇಳ್ಬಿಟ್ಟು ನಮ್ಮ ಬಜೆಟಿಗೆ ತಕ್ಕಂಗೆ, ಯಾಕಂದರೆ ಇವಾಗ 3 ದಿನ ಉಳ್ಕೋತೀವಿ ಅಂತ ಡಿಸೈಡ್ ಮಾಡಿದ್ದೀವಿ. ಹಾಗಾಗಿ 3 ದಿನಕ್ಕೆ ಎಷ್ಟಾಗುತ್ತೋ ನೋಡಿಕೊಂಡು ಅದರಲ್ಲೇ ಮ್ಯಾನೇಜ್ ಮಾಡೋಣ ಅಂತ ಅಂದ್ಕೊಂಡು ತೊಗೊಂಡಿದ್ದೀವಿ. ಪರವಾಗಿಲ್ಲ, ಚೆನ್ನಾಗಿದೆ ರೂಮು. ಒಂದು ಬೆಡ್ ಕೊಟ್ಟಿದ್ದಾರೆ, 4 ಜನ ಮಲ್ಕೋಬೋದು ಬೆಡ್ಡು. ಮತ್ತು ವಾಶ್ ಬೇಸನ್ನು, ವಾಶ್ರೂಮು, ಮತ್ತು ಎಲ್ಲ ಐಟಮ್ಸ್ ಇಟ್ಕೊಳ್ಳೋಕ್ಕೆ ಶೆಲ್ಫು ಈ ಥರ ಇದ್ದಾವೆ. ಚೆನ್ನಾಗಿದೆ. ಬಟ್ ಅದು ಏನಂದರೆ ನಾವು ಫಸ್ಟು ಬಂದಾಗ ಇದ್ದಂಥದ್ದು ತುಂಬ ದೊಡ್ಡದಿತ್ತು ಆಯಿತಾ. ತುಂಬ ಜನ ಇರೋರಿಗೆ ತುಂಬ
ಅನುಕೂಲ ಆಗ್ತಾಯಿತ್ತು. ಈ ಸಲ ಆ ರೂಮಲ್ಲಿ ಯಾರೋ ಇದ್ದಾರೆ, ಅದಕ್ಕೋಸ್ಕರ ಈ ರೂಮ್ ಕೊಟ್ಟಿದ್ದಾರೆ. ಪರವಾಗಿಲ್ಲ, ಇದು ಕೂಡ ಚೆನ್ನಾಗಿದೆ. ಮಧ್ಯಾಹ್ನ ಊಟ, ಬೆಳಗ್ಗೆ ಟಿಫನ್ನು, ರಾತ್ರಿ ಊಟ ಎಲ್ಲ ಫ್ರೀ ಇರುತ್ತೆ. ಮತ್ತು ಟೋಕನ್ ಕೊಡ್ತಿರ್ತಾರೆ. ಸೊ ಟೋಕನ್ ತೊಗೊಂಡವ್ರಿಗೆ ಊಟ, ಟಿಫನು ಎಲ್ಲ ಇರುತ್ತೆ. ಆಯಿತಾ, ಚೆನ್ನಾಗಿದೆ. ಯಾರಾದ್ರು ಬರೋರಾಗಿದ್ದರೆ ಬನ್ನಿ. ದೇವಸ್ಥಾನ ಎದುರಿಗೆ ಇದೆ ಈ ಒಂದು ಚೌಟ್ರಿ. ಏನಮ್ಮ ಸಿಕ್ಬಿಡ್ತಾ ಬಾಂಬೆ ಅಡ್ಗೆ ಸೀಟು? ನಾನು ಬಸ್ಸಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ಏನಾದ್ರು ವಾಮಿಂಟಿಂಗ್ ಆದರೆ ಹಾಕ್ಕೊಳಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೆ. ಅವಳು ಅದನ್ನು ತೊಗೊಂಡೀಗ ಬಾಯಲ್ಲಿ ಹಾಕ್ಕೊಂಡು ಆಟಾಡ್ತಾ ಇದ್ದಾಳೆ. ಗುಂಡು ಬಾಸ್, ಇದು ನಮ್ಮ ಫಸ್ಟ್ನೇ ಗುಂಡು ಬಾಸ್, ಅದು ಎರಡನೇ ಗುಂಡು ಬಾಸ್ ಅಲ್ಲ ಅಜ್ಜು? ಫುಲ್ ಫ್ರೀ ಆಗಿಬಿಟ್ಟತ್ತಲ್ಲ. ಅಲ್ಲೈತೆ ನೋಡಿ ಬಾಟಲ್, ಚೆನ್ನಾಗೈತಿ. ಅದು ದಾವಣಗೆರೆ ತಂದಿರೋದು. ಚಲೋ ಇಲ್ಲಿ ಅದಲ್ಲೇ ಬೇಡ, ಅದು ಪಾತಾಳ್ಗಂಗಿದು. ಅಯ್ಯೋ, ಫಸ್ಟ್ 2 ತೊಗೊಂಡೋಗು, ಬೈತಾರೆ ಹಂಗೆ ತೊಗೊಂಡೋದ್ರೆ. ಆ ನೀರನ್ನ ಇದ್ರೊಳಗೆ ವಾಶ್ ಬೇಸನ್ನಿಗೆ ಹಾಕ್ಬಿಟ್ಟು ತೊಗೊಂಡು ಬಾ. ದೊಡ್ಡ ಬಾಟ್ಲಿ ತಗೊಂಬ ಫಸ್ಟ್. ಹಾಗೆ ಹೊರಗಡೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೆ. ಬಟ್ಟೆಗಳೆಲ್ಲ ವಾಶ್ ಮಾಡಿ ಒಣಗಾಕಿದ್ದೆ. ಮತ್ತು ಗಾಳಿಗೆ ಎಲ್ಲಿ ಕೆಳಗಡೆ ಬಿದ್ದೋಗ್ತಾವೋ ಅಂತ ಹೇಳ್ಬಿಟ್ಟು ಸುಮ್ಮನೆ ಕೂತ್ಕೊಂಡಿದ್ದೆ. ಅಜಯ್ ಮತ್ತು ಅವ್ರ ಪಪ್ಪ ಇಬ್ಬರು ಮಲ್ಕೊಂಡಿದ್ರು. ಭ್ರಮರ ಮಲ್ಕೊ ಅಂದರೆ ಮಲ್ಕೊತಾ ಇರಲಿಲ್ಲ. ಸ್ವಲ್ಪ ಹೊತ್ತು ಮಲ್ಕೊಂಡು ಆಮೇಲೆ ಎದ್ದು ಬಂದುಬಿಟ್ಲು. ಅವ್ಳು ಬಂದಾದಮೇಲೆ ಹಾಗೆ ಸ್ವಲ್ಪ ನೋಡೋಣ ಅಂತ ಹೇಳ್ಬಿಟ್ಟು ಮೊಬೈಲಲ್ಲಿ ಏನಂದರೆ ಸ್ಲೋ ಮೋಷನ್ ವೀಡಿಯೋ ಮಾಡೋ ಥರ ಒಂದು ಆಪ್ಷನ್ ಇತ್ತು. ನೋಡೋಣ ಯಾವ ಥರ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ. ನಿಜವಾಗ್ಲೂ ನಾನು ಅಂದ್ಕೊಂಡಿರಲಿಲ್ಲ ಈ ಥರ ಬರುತ್ತೆ ಅಂತಂದೇಳಿ. ಅವಳು ಅಲ್ಲಿ ನೋಡ್ತಾ ಇದ್ರಲ್ವ, ಫುಲ್ ಫಾಸ್ಟಾಗಿ ಬರ್ತಾ ಇದ್ದಾಳೆ. ಹೇಳಬೇಕಂದ್ರೆ ಅದು ತುಂಬ ಅಂದರೆ ತುಂಬ ಸ್ಲೋ ಮೋಷನಲ್ಲಿ ಬರೋ ಥರ ಕಾಣಿಸ್ತಾ ಇದೆ. ನೋಡ್ತಾ ಇದ್ರೇ ಏನೋ ಒಂಥರ ಚೆನ್ನಾಗಿದೆಯಲ್ಲ ಅಂತ ಅನ್ನಿಸ್ತು. ಹಾಗಾಗಿ ಇದನ್ನು ಹಾಗೆ ಇಟ್ಕೊಂಡೆ. ನಮ್ಗೆ ಗೊತ್ತಿಲ್ಲದೆ ಇರೋ ಎಲ್ಲ ಆಪ್ಷನ್ಸ್ ಎಲ್ಲ ಗೊತ್ತಾಯಿತು. ಈ ಆಪ್ಷನ್ ನನಗೆ ಈಗ ಗೊತ್ತಾಗ್ತಾಯಿದೆ, ಬಟ್ ನನ್ನ ಮಗನಿಗೆ ಮೊದಲೇ ಗೊತ್ತಿತ್ತು. ಕೆಲವೊಂದು ಆಪ್ಷನ್ಸು ನನಗೆ ಗೊತ್ತಿರೋದಿಲ್ಲ. ಅವನೇ ಹೇಳ್ತಾನೆ, ಅಮ್ಮ ಹಿಂಗಲ್ಲಮ್ಮ ಹಂಗೆ, ಹಂಗಲ್ಲಮ್ಮ ಹಿಂಗೆ ಅಂತ ಅವನೇ ಹೇಳ್ಕೊಡ್ತಾನೆ. ಈಗಿನ ಮಕ್ಕಳಿಗೆ ನಾವು ಏನೂ ಹೇಳೋದೇ ಬೇಡ. ಮೊಬೈಲಲ್ಲಿ ಏನಿದೆ ಏನಿಲ್ಲ, ಹೆಂಗೆ ಮಾಡಬೇಕು ಏನು ಅಂತ ಎಲ್ಲ ಅವರೇ ಹೇಳ್ತಾರೆ. ಒಂದು ಗೇಮ್ಸ್ ಡೌನ್ಲೋಡ್ ಮಾಡ್ಕೊಂಡ್ರು ಅದನ್ನು ಹೈಡ್ ಮಾಡಿಕ್ತಾನೆ. ನನಗೆ ಗೊತ್ತೇ ಆಗೋದಿಲ್ಲ ಹೇಗಿದೆ, ಎಲ್ಲಿದೆ ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಆಮೇಲೆ ಹೇಳ್ತಾನೆ, ಇಲ್ಲಿದೆ, ಹಿಂಗೆ ಹೋದರೆ ಹಿಂಗೆ ಡಿಲೀಟ್ ಆಗುತ್ತೆ ಅಂತ ಹೇಳಿ ಅವ್ನು ಹೇಳ್ತಾನೆ. ಸೊ ಅವ್ನು ಹೇಳಿದ್ಮೇಲೆ ನಂಗೆ ಗೊತ್ತಾಗ್ತದೆ, ಓ ಈ ಥರನೂ ಇದೆಯಾ ಅಂತ ಹೇಳಿ. ನನಗೆ ಒಂಥರ ಆಶ್ಚರ್ಯ ಆಗುತ್ತೆ, ಇದೇನಪ್ಪ ಮಕ್ಕಳು ಇಷ್ಟೊಂದು ಫಾರ್ವರ್ಡ್ ಆಗಿಬಿಟ್ಟಿದ್ದಾರಲ್ಲ ಅಂತಂದೇಳಿ. ನಾವು ಚಿಕ್ಕವರಿದ್ದಾಗ ಈ ಥರದ್ದೆಲ್ಲ ನಾವು ಯೂಸೇ ಮಾಡಿಲ್ಲ. ಅವಾಗೆಲ್ಲ ನೋಕಿಯಾ ಫೋನು ಬರ್ತಾಯಿದ್ವು. ಸೊ ಆ ಫೋನ್ಸ್ ಎಲ್ಲ ಯೂಸ್ ಮಾಡ್ತಾಯಿದ್ವಿ. ಅದು ಕೀಪ್ಯಾಡ್ ಫೋನು, ಅದರಲ್ಲಿ ಸ್ನೇಕ್ ಆಟ ಏನಾದರೂ ಇರ್ತಾ ಇದ್ವಲ್ಲ, ಅದನ್ನು ಆಟ ಆಡೋದು ಹಂಗೆಲ್ಲ ಮಾಡ್ತಾಯಿದ್ವಿ. ಇಲ್ಲಿ ನೋಡ್ತಿದ್ರಲ್ವ ನನ್ನ ಮಗಳು ಎಷ್ಟು ತರಲೆ ಮಾಡ್ತಾಯಿದ್ದಾಳೆ ಅಂತ. ಅದು ನೋಡೋಕ್ಕೆ ಎಷ್ಟು ಚೆಂದ ಅನ್ನಿಸ್ತಾಯಿತ್ತು. ಹಾಗಾಗಿ ನಾನು ಅದನ್ನು ಕೂಡ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ. ಯಾರು ಏನು ಅಂದ್ಕೋಬೇಡಿ ಆಯಿತಾ. ಹೊಸ್ದಾಗಿ ಯಾರಾದರೂ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಏನು ಹೇಳು? ಹಾಂ, ಡನ್ ಡನ್ ಡನ್. ಓಯ್ ಗುಂಡು ಬಾಸ್, ಏನು ಗುಂಡು ಬಾಸ್? ಅವ್ನು ದೊಡ್ಡ ಗುಂಡು ಬಾಸ್, ನೀನು ಸಣ್ಣ ಗುಂಡು ಬಾಸ್. ಪಪ್ಪನ ಅದೇ ಹೇಳಿದ್ನಲ್ಲ ಈಗ. ಬೀಳ್ತಿ ಹಂಗೆ ಮಾಡಬಾರ್ದು. ಕುಂತು ನಿದ್ದೆನೇ ಬಂದ್ಬಿಡ್ತು ಫ್ರೆಂಡ್ಸ್. ನಮಗಂತೂ ನಿದ್ದೆ ಮಾಡಿದರೆ ಸಖತ್ ನಿದ್ದೆ ಬರುತ್ತೆ ಇಲ್ಲಿ. ಹಂಗಾಗಿ ನಾನು ಮಲ್ಕೊಂಡಿಲ್ಲ. ಇವಾಗ ಮಲ್ಕೊಂಡ್ಮೇಲೆ ವೆದರ್ ಕೂಡ ಅಷ್ಟೇ ಚೆನ್ನಾಗಿದೆ, ತಣ್ಣಗೆ ನೋಡಿ. ಮರ ಹಿಂಗೆ ಅಲ್ಲಾಡ್ತಿದೆ, ಚೆನ್ನಾಗಿದೆ ವೆದರು.
ತಣ್ಣಗಿದೆ. ಇನ್ನೇನು ಮಳೆ ಬರೋ ಟೈಮು. ನೆನ್ನೆ ಅಂತರೂ ಇದೇ ಟೈಮ್ಗೆ ಮಳೆ ಸ್ಟಾರ್ಟ್ ಆಗೋಯ್ತು ಪಾತಾಳಗಂಗೆಗೆ ಹೋದಾಗ. ಸಾಕಪ್ಪ ಸಾಕನ್ಸಿತ್ತು. ನೋಡಿ ಈ ಥರ ಇದೆ, ಮಳೆ ಮೋಡ ಆಗಿದೆ, ಕೂಲಾಗಿ ಇದೆ ಕ್ಲೈಮೇಟ್ ಎಲ್ಲ, ಬಟ್ ಚೆನ್ನಾಗಿದೆ. ಅದಾದಮೇಲೆ ಸಂಜೆ ನಾವು ಸ್ವಲ್ಪ ಹೊರಗಡೆ ಬಂದು ಇಲ್ಲಿ ದೀಪ ಹಚ್ಚೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ, ನಾನು, ಮಕ್ಕಳು ಮತ್ತು ನಮ್ಮ ಮನೆಯವರು. ಪ್ರತಿ ಸಲವೂ ಅಷ್ಟೇ ನಾವು ಇಲ್ಲಿ ಬಂದಾಗೆಲ್ಲ ಈ 365 ಬತ್ತಿ ಇರುತ್ತಲ್ವ, ಆ ದೀಪನ ಹಚ್ತೀವಿ. ಅದು ಒಂದು ರೀತಿ ಹಚ್ಚಿದಾಗ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಅಂತ ಅನಿಸುತ್ತೆ. ಮತ್ತು ಇನ್ನೊಂದು ಏನಂದರೆ, ನಾವು ಪ್ರತಿ ದಿನವೂ ಕೂಡ ಆ ದೇವ್ರ ಸನ್ನಿಧಾನದಲ್ಲಿ ದೀಪ ಹಚ್ಚಿ ಆ ದೇವ್ರನ್ನ ನಮಸ್ಕಾರ ಮಾಡ್ಕೊಂಡಿದ್ದೀವಿ ಅನ್ನೋದು ಅದರ ಅರ್ಥ. ಹಾಗಾಗಿ ಈ ಪ್ರತಿ ಸಲವೂ ಕೂಡ ಬಂದಾಗೆಲ್ಲ ನಾವು ಇದನ್ನು ಹಚ್ತೀವಿ. ಈ ಸಲ ನನ್ನ ಮಗ ಅಮ್ಮ ನಾನೇ ಹಚ್ತೀನಿ ಅಂತ ಸ್ವಲ್ಪ ಹಠ ಮಾಡ್ದೆ. ಸರಿ ಆಯಿತು, ಯಾಕೋ ಅವ್ನು ಹೇಳ್ತಿದ್ದಾನಲ್ಲ ಅಂದ್ಬಿಟ್ಟು ಆಯಿತು ಹಚ್ಚಪ್ಪ ಅಂತಂದೆ. ಸೊ ಅವನೇ ಹಚ್ತಾ ಇದ್ದಾನೆ. ಸ್ಟಾರ್ಟಿಂಗ್ ಏನಂದರೆ ತುಂಬ ಗಾಳಿ ಬರ್ತಾ ಇತ್ತು, ಹಾಗಾಗಿ ಅದು ಹತ್ತಾ ಇರಲಿಲ್ಲ. ಸೆಕೆಂಡ್ ಟೈಮ್ ಅವನು ಹಚ್ಚಿದಾಗ ಅದು ಹತ್ಕೊಳ್ತು, ಚೆನ್ನಾಗಿ ಅದು ಬೆಳತ್ತು. ನಂಗೆ ತುಂಬ ಖುಷಿಯಾಯಿತು. ಇನ್ನೂ ಹೇಳ್ಬೇಕಂದ್ರೆ ಅಲ್ಲಿ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಎಲ್ಲ ಹಚ್ತಾರೆ, ಬಟ್ ಅದನ್ನೇನು ನಾನು ತಂದಿರಲಿಲ್ಲ. ಜಸ್ಟ್ ದೀಪ ಒಂದು ಇಟ್ಬಿಟ್ಟು ಅದಕ್ಕೆ ದೀಪ ಹಚ್ಬಿಟ್ಟು ಊದು ಕಡ್ಡಿ ಇತ್ತಲ್ಲ ಅದನ್ನು ಬೆಳಗಿ ದೇವ್ರ ನಮಸ್ಕಾರ ಮಾಡ್ಕೊಂಡ್ವಿ. ಏನು ಗೊತ್ತಾ ಫ್ರೆಂಡ್ಸ್, ಅದು ಬೇಕು ಇದು ಬೇಕು ಅನ್ನೋದು ಮೇನಲ್ಲ. ಮೊದಲು ನಮ್ಮ ಮನಸ್ಸಲ್ಲಿ ಭಕ್ತಿ ಭಾವ ಅನ್ನೋದು ಮೇನು. ಸೊ ಅವೆರಡೂ ಇತ್ತು ಅಂದರೆ ಏನಿಲ್ಲ ಅಂದರೂ ಕೂಡ ನಡೆಯುತ್ತೆ. ಮೇನ್ ನಮ್ಮ ದೇವ್ರು ಕೇಳೋದು ಭಕ್ತಿ ಇರಬೇಕು. ಸುಮ್ಮನೆ ಏನೋ ಒಂದು ಕಾಟಾಚಾರಕ್ಕೆ ಮಾಡ್ತೀವಿ ಅನ್ನೋ ಥರ ಮಾಡೋದು ಅದು ಸರಿ ಹೋಗಲ್ಲ. ಮನಸಾರೆ ಭಕ್ತಿಯಿಂದ ಮಾಡಿದರೆ, ನಾವು ಒಂದು ಸಣ್ಣ ಮಿಸ್ಟೇಕ್ ಮಾಡಿದ್ರೂ ಅಥವಾ ಒಂದು ಸಾಮಾನು ಇಲ್ಲ ಅಂದರೂ ಅದನ್ನು ಮ್ಯಾನೇಜ್ ಮಾಡ್ಕೊಂಡು ಮಾಡಿದ್ರೂ ಆ ದೇವ್ರು ಅದನ್ನು ಸ್ವೀಕರಿಸ್ತಾನೆ. ಪ್ರತಿಯೊಂದು ಬೇಕು ಅಂತಂದೇನಿಲ್ಲ, ಅಷ್ಟೇ. ಇಲ್ಲಿ ನನ್ನ ಮಕ್ಕಳು ನಿಂತ್ಕೊಂಡು ನಮಸ್ಕಾರ ಮಾಡ್ತಾ ಇದ್ದಾರೆ. ಏನೋ ಒಂಥರ ಖುಷಿಯಾಗುತ್ತೆ ಫ್ರೆಂಡ್ಸ್ ಈ ಥರ ದೀಪ ಹಚ್ಚೋದು ಮತ್ತು ಈ ಥರ ದೇವಸ್ಥಾನಗಳಿಗೆ ಬರೋದು. ನನಗೇನೆಂದರೆ ಹೊರಗಡೆ ಸುತ್ತಾಡೋಕ್ಕಿಂತ ಈ ಥರ ದೇವಸ್ಥಾನಗಳಿಗೆ ಮತ್ತು ಈ ಥರ ಪುಣ್ಯಕ್ಷೇತ್ರಗಳಿಗೆ ಬರೋದು ಅಂದರೆ ತುಂಬ ಇಷ್ಟ. ಇಲ್ಲಿಗೆ ಬಂದ್ವಿ ಅಂದರೆ ವಾಪಸ್ ನಾವು ದಾವಣಗೆರೆಗೆ ಹೋಗ್ಬೇಕಂತ ಅನಿಸೋದೇ ಇಲ್ಲ. ಹೋಗ್ಬೇಕಾದ್ರೆ ನಿಜವಾಗ್ಲೂ ನಮಗೆ ತುಂಬಾ ಒಂಥರ ಅಳುನೇ ಬಂದುಬಿಡ್ತು. ಹೆಂಗಂದರೆ, ನಾವು ಯಾರನ್ನು ತುಂಬ ಹಚ್ಕೊಂಡಿರ್ತೀವಿ, ಅವ್ರ ಹತ್ರ ಹೋಗಿರ್ತೀವಿ, ಅವ್ರನ್ನ ಮೀಟ್ ಮಾಡಲಿಕ್ಕೆ ಅಥವಾ ನೋಡಲಿಕ್ಕೆ, ಅವ್ರ ಹತ್ರ ಟೈಮ್ ಸ್ಪೆಂಡ್ ಮಾಡಿರ್ತೀವಿ. ಸೊ ಅವ್ರನ್ನ ಬಿಟ್ಟು ನಾವು ವಾಪಸ್ ಬರ್ಬೇಕಾದ್ರೆ ನಮ್ಗೆ ಎಷ್ಟು ಅಳು ಬರುತ್ತೋ ಅಥವಾ ಎಷ್ಟು ಮನಸ್ಸಿಗೆ ನೋವಾಗುತ್ತೋ, ಅದೇ ರೀತಿ ನಮ್ಗೆ ಈ ಸಲ ಬರ್ಬೇಕಾದ್ರೆ ಫೀಲ್ ಆಯಿತು. ನನಗೊಂದೇ ಅಂತಲ್ಲ, ನಮ್ಮ ಮನೆಯವ್ರಿಗೂ ಕೂಡ ಹಾಗೆ ಫೀಲ್ ಆಯಿತು. ಅದು ಏನೋ ಗೊತ್ತಿಲ್ಲ, ತುಂಬ ನಾವು ಮನ್ಸಾರೇ ನಂಗೆ ನಿಜವಾಗ್ಲೂ ಕೊನೆ ಕ್ಷಣದಲ್ಲಿ ನಾನು ಅತ್ತೇ ಬಿಟ್ಟೆ. ನಾನು ಮಲಯ್ಯ, ನಾನು ನಿಮ್ಮನ್ನು ಬಿಟ್ಟು ಹೋಗ್ತಾ ಇದ್ದೀವಲ್ಲ ಮಲಯ್ಯ, ನಿನ್ನ ಗಿರಿನಾ ಅಂತಂದು ಅಂದ್ಬಿಟ್ಟು ನಮಸ್ಕಾರ ಮಾಡಿಕೊಂಡೆ. ಆಮೇಲೆ ಆದಷ್ಟು ಬೇಗ ಮತ್ತೆ ನಿನ್ನ ಗಿರಿ ದರ್ಶನಕ್ಕೆ ನಮ್ಮನ್ನು ಬರೋ ಥರ ಮಾಡ್ಕೊಂಬಲ್ಲಯ್ಯ ಅಂತ ಅಂದ್ಬಿಟ್ಟು ನಮಸ್ಕಾರ ಮಾಡ್ಕೊಂಡ್ವಿ. ನನ್ನ ಮಗನೂ ಅಷ್ಟೇ ತುಂಬ ಒಂಥರ ಬೇಜಾರಾಗ್ಬಿಟ್ಟಿದ್ದಮ್ಮ, ಹೋಗ್ತಾ ಇದ್ದೀವಲ್ಲ ಈಗ ಅಂತಂದು ಒಂಥರ ಎಲ್ಲರೂ ಫೀಲ್ ಮಾಡ್ಕೊಂಡಿದ್ದು. ನಮಗೆ ಒಂದು ವಾರ ಹೆಂಗೆ ಹೋಯ್ತು ಅನ್ನೋದು ಕೂಡ ನಮ್ಗೆ ಗೊತ್ತಾಗಲಿಲ್ಲ. ಆ ಥರ ಟೈಮ್ ಅನ್ನೋದು ಹೋಯಿತು. ಇಲ್ಲಿ ನಮ್ಮ ಮನೆಯವರು ಕೂಡ ವೀಡಿಯೋ ಮಾಡ್ಕೊಳ್ತಾ ಇದ್ದಾರೆ, ನಾನು ಕೂಡ ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿಂದ ಸ್ವಲ್ಪ ಶಾಪಿಂಗ್ ಎಲ್ಲ ಆಯಿತು. ಮಕ್ಕಳಿಗೋಸ್ಕರ ಒಂದಷ್ಟು ಐಟಮ್ಸ್ನ ಅವ್ರಿಗೆಲ್ಲರಿಗೂ ಕೊಡಿಸ್ಕೊಂಡು ಆಮೇಲೆ ನಾವು ರೂಮಿಗೆ ಹೊರಟ್ವಿ. ಇಲ್ಲಿ ನಿಜವಾಗ್ಲೂ ಎಷ್ಟು ಮನಸ್ಸು ನೆಮ್ಮದಿ ಅನಿಸುತ್ತಂದರೆ, ನಮಗೆಲ್ಲೂ ಅಷ್ಟು ಮನಸ್ಸಿಗೆ ನೆಮ್ಮದಿ ಅನಿಸಲ್ಲ. ಅದು ಈ ಕ್ಷೇತ್ರಕ್ಕೆ ಬಂದಾಗ ಇಲ್ಲಿ ಯಾವುದೇ ಒಂದು ಮೂಲೆಯಲ್ಲಿ ಕೂತ್ಕೊಂಡ್ರು, ಯಾವುದೇ ಒಂದು ಜಾಗದಲ್ಲಿ ಕೂತ್ಕೊಂಡು ಮನಸ್ಸಿಗೆ ಹಿತ ಅನಿಸುತ್ತೆ, ನೆಮ್ಮದಿ ಅನಿಸುತ್ತೆ. ಹಾಗೆ ಆ ಓಂಕಾರ ಮಂತ್ರ ಕೇಳ್ತೀವಲ್ವ, ಓಂ ನಮಃ ಶಿವಾಯ. ಸೊ ಅದು 24 hours ಕೇಳಿಸ್ತಾ ಇರುತ್ತೆ. ಕೇಳಬೇಕಾದ್ರೆಲ್ಲ ಒಂಥರ ಕೂಲ್ ಅನಿಸುತ್ತೆ. ನನಗಂತೂ ತುಂಬ ಇಷ್ಟ. ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ದಾವಣಗೆರೆಗೆ ಬಂದಾಗಿಂದ ಅದನ್ನು ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಹೋಗಿದ್ದು 4ನೇ ತಾರೀಕು ನಾವು ಹೊರಟಿದ್ದು. ಆಮೇಲೆ ದಾವಣಗೆರೆಗೆ ಬಂದಿದ್ದು 9ನೇ ತಾರೀಕು ನಾವು ಬಂದ್ವಿ. ಸೊ ಅದಾದಮೇಲೆ ನಾನು ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಈ ಮಧ್ಯೆ ಸ್ವಲ್ಪ ಹೊರಗಡೆ ಹೋಗೋದು ಬರೋದೆಲ್ಲ ತುಂಬ ಜಾಸ್ತಿ ಆಗೋಯಿತು. ಹಾಗಾಗಿ ಸ್ವಲ್ಪ ಲೇಟಾಗಿ ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ. ಅಲ್ಲೇ ವಿಡಿಯೋ ಶೇರ್ ಮಾಡ್ಬೋದಿತ್ತು, ಆದರೆ ನನಗೇನೆಂದರೆ ಹೋಗಿರೋ ಕಡೆ ಮನಸ್ಸಿಗೆ ನೆಮ್ಮದಿಯಾಗಿರಬೇಕು. ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಶಾರ್ಟ್ಸಲ್ಲಿ ಶೇರ್ ಮಾಡೋಣ, ನೆಕ್ಸ್ಟ್ ನೋಡೋಣ ಅಂದ್ಬಿಟ್ಟು ನಾನು ಶಾರ್ಟ್ಸಲ್ಲಿ ಶೇರ್ ಮಾಡ್ಕೊಂಡಿದ್ದೆ. ಇವಾಗ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿದೆ ಪ್ಲೇಸ್ ಅಂತ.
ಎಲ್ಲೂ ಕೂಡ ಗಾಡಿ ಸೌಂಡ್ ಆಗಲಿ ಗಡಿ ಬಿಡಿ ಆಗಲಿ ಏನೂ ಇಲ್ಲ, ಆರಾಮ್ಸೆ ಇರ್ಬೋದು. ಈ ಒಂದು ಪ್ಲೇಸ್ ನೋಡಿದರೆ ಅಷ್ಟೊಂದು ಚೆನ್ನಾಗಂತ ಅನಿಸ್ತು. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.